ಕನ್ನಡ ಸಾಹಿತ್ಯದ ಒಂದು ಬರವಣಿಗೆಯ ದಿಕ್ಕನ್ನು ಬದಲಾಯಿಸಿದಂತಹ ಬರಹಗಾರರಲ್ಲಿ ಬೇಂದ್ರೆಯವರು ಬಹಳ ಪ್ರಮುಖರಾಗಿ ನಮ್ಮ ಸಾಹಿತ್ಯದಲ್ಲಿ ಬರ್ತಾರೆ. ಈಗ ನಾನು ಬೇಂದ್ರೆ ಒಂದು ತುಂಬಿ ಬಂದಿತ್ತ ಬೇಂದ್ರೆ ಕಾವ್ಯದ ಒಂದು ಅಧ್ಯಯನವನ್ನು ನಾನು ಕುರಿತು ಒಂದಷ್ಟು ಟಿಪ್ಪಣಿಯನ್ನು ಹಾಕೊಂಡು ಬಂದಿದ್ದೀನಿ. ನಾನು ಮೊದಲಿಗೆ ಹೇಳೋದು ಅಂದರೆ, ನಾನು ಬೇಂದ್ರೆ ಕಾವ್ಯದ ಬಗ್ಗೆ ಬಂದಿರುವಂತಹ ಬಹುತೇಕ ವಿಮರ್ಶೆಯನ್ನು ನಾನು ಓದ್ಕೊಂಡಿದ್ದೀನಿ. ನಾನು ಅಮೂರ್ನೂ ಓದಿದ್ದೀನಿ, ಕುರ್ತಕೋಟಿಯವರನ್ನು ಓದಿದ್ದೀನಿ, HR ರಾಘವೇಂದ್ರ ಅವರ ಹಾಡೆ ಹಾದಿಯ ತೋರಿತು ಪುಸ್ತಕನೇ ನನ್ನ ಹತ್ರ ಇದೆ. ಈಗ ಎಲ್ಲರ ಪುಸ್ತಕಗಳನ್ನು ನಾನು ತರಿಸ್ಕೊಂಡು ಅದರಲ್ಲೂ ಒಂದು ಸಾರಿ ನಾನು HR ಬೆನ್ನು ಹತ್ತಿದ್ದೆ. ಜೋಗಿ ಪದ್ಯಕ್ಕೆ ಅವರೊಂದು ಲೇಖನ ಬರೆದಿದ್ರು. ಸರ್, ನಿಮ್ಮ ಹತ್ರ ಇದ್ದರೆ ಕೊಡಿ ಸರ್, ನನಗೆ ಆ ಪದ್ಯದ ಬಗ್ಗೆ ನಾನೊಂದು ವಿಮರ್ಶೆ ಮಾಡ್ತಾಯಿದ್ದೀನಿ. ಪಾಪ ಅವರು ಭಾಳ ಹುಡುಕಿದ್ರು, ಇಲ್ಲ ಸಿಕ್ಕಲಿಲ್ಲ ಸರ್. ಅದು ಶಿವಾರೆಡ್ಡಿ ಅವ್ರನ್ನೂ ನಾನು ಭೇಟಿ ಮಾಡಿದೆ, ಅದು ಸಿಕ್ಕಿಲ್ಲ ನನಗದು, ಖಂಡಿತ ಸಿಗಲಿಲ್ಲ. ಭಾಳ ನಾನು ಈ ಥರದ್ದೆಲ್ಲ ಭಾಳ ಹುಡುಕಾಟ ಎಲ್ಲ ನಡೆಸಿ ನಾನು ನಂತರ ಈ ಪುಸ್ತಕವನ್ನು ಮಾಡಿದ್ದೀನಿ. ಇಲ್ಲಿ ಮುಖ್ಯವಾಗಿ ಬೇಂದ್ರೆ ಕಾವ್ಯ ಪ್ರಕೃತಿ, ಬದುಕು ಮತ್ತು ಮಾನವ ಸಂಬಂಧಗಳನ್ನು ಇವರ ಬೇಂದ್ರೆ ಕಾವ್ಯ ಮಾತಾಡ್ತಾ ಹೋಗೋದನ್ನು ನಾವು ಕಾವ್ಯದ ಮೂಲಕ ಅಧ್ಯಯನ ಮಾಡ್ತಾ ನೋಡ್ಬೋದು. ನಮ್ಮಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಇದುವರೆಗೂ ಕಡೆಗಣಿಸಿದ್ದಂತಹ ಒಂದು ಜನಪದ ಭಾಷೆ ಮತ್ತು ಮಹಿಳೆಯರ ಬದುಕು ಮತ್ತು ಇವರ ಬಹುತೇಕ ಹೆಚ್ಚು ಮೇಲುಗೈ ಸಾಧಿಸಿರೋದು ಅಂದರೆ ಆ ಜನಪದ ಭಾಷೆ, ಗ್ರಂಥಸ್ಥ ಭಾಷೆ, ಮಹಿಳೆಯರ ಬದುಕಿದೆಯಲ್ಲ, ಇದು ಬೇಂದ್ರೆ ಕವಿತೆಗಳಲ್ಲಿ ಬಹುತೇಕ ಮೇಲುಗೈ ಸಾಧಿಸಿರುವಂತಹ ಒಂದು ಪ್ರಕಾರವಾಗಿ ನಾನು ನೋಡಿರೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಿಳೆಯೇ ಬೇಂದ್ರೆಯವರ ಒಂದು ಪದ್ಯಗಳ ಪ್ರಾಣ ಅಂತ ಹೇಳ್ಬೋದು. ಅವರ ಬಹುತೇಕ ಪದ್ಯಗಳನ್ನು ನಾವು ಓದ್ತಾ ಹೋದಾಗ ಅಲ್ಲಿ ಮಹಿಳೆಯನ್ನು ಕುರಿತೇ ಅವರು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಪುರುಷರನ್ನು ಕುರಿತು ಅಥವಾ ಪುರುಷ ಪ್ರಧಾನ ಸಮಾಜವನ್ನು ಕುರಿತು ಬೇಂದ್ರೆಯವರು ಪದ್ಯಗಳನ್ನು ಬರೆದಿದ್ದು ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಹಿಳೆಯರನ್ನೇ ಬಹುತೇಕ ಒಂದು ವಸ್ತುವಾಗಿಟ್ಟುಕೊಂಡು ಅವರ ನೋವುಗಳಿರ್ಬೋದು, ಅವರ ಸಮಸ್ಯೆಗಳಿರ್ಬೋದು, ಆ ಕಾಮ ಪ್ರೇಮದ ಬದುಕಿರ್ಬೋದು, ಆ ಸಾವಿನ ನೋವಿನ ಸಂಕಟದ ಆ ನರಳಾಟದ ವಿಚಾರಗಳನ್ನು ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಬೇಂದ್ರೆಯವರಷ್ಟು ಅನುಭವಿಸಿ ಬರೆದಂತಹ ಕವಿಗಳು ಅಥವಾ ಬರಹಗಾರರು ಕಡಿಮೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಪದ್ಯಗಳನ್ನು ಓದಿದಾಗ ನಮಗೆ ಆ ಒಂದು ವಿಚಾರಗಳು ಅರ್ಥ ಆಗುತ್ತಾ ಹೋಗುತ್ತೆ. ಇಲ್ಲಿ ಪ್ರಮುಖವಾಗಿ ಬೇಂದ್ರೆಯವರು ನಮ್ಮಲ್ಲಿ ನವೋದಯ ಅಂಥ ಕಾಲಘಟ್ಟದಲ್ಲಿ ಅವರೇನು ಮಾಡಿದ್ರು, ಒಂದು ಬರವಣಿಗೆಯಲ್ಲಿ ಹೊಸ ದಿಕ್ಕನ್ನು, ಹೊಸ ವಿಚಾರಗಳನ್ನು ಸಾಹಿತ್ಯದ ಒಂದು ಮುನ್ನೆಲೆಗೆ ತಂದಂತಹ ಬರಹಗಾರರಲ್ಲಿ ಪ್ರಮುಖವಾದಂತಹ ಕವಿ ಬೇಂದ್ರೆಯವರು ಅಂತ ಹೇಳ್ಬೋದು. ಬರಹಗಾರರು ಕುವೆಂಪು ಅವರಿದ್ದಾರೆ, ಬೇರೆ ಬೇರೆ ಬರಹಗಾರರು ಇದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾದವರು ಅಂದರೆ ಬೇಂದ್ರೆಯವರು ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯದ ಒಂದು ಬರವಣಿಗೆಯ ದಿಕ್ಕನ್ನು ಬದಲಾಯಿಸಿದಂತಹ ಬರಹಗಾರರಲ್ಲಿ ಬೇಂದ್ರೆಯವರು ಭಾಳ ಪ್ರಮುಖರಾಗಿ ನಮ್ಮ ಸಾಹಿತ್ಯದಲ್ಲಿ ಬರ್ತಾರೆ. ಬೇಂದ್ರೆಯವರ ಒಂದು ಬರವಣಿಗೆಯ ಬದುಕಿಗೆ, ಅವರ ಬದುಕಿಗೆ, ಒಂದು ಬರವಣಿಗೆ ಸಾಹಿತ್ಯದ ಬದುಕಿಗೆ ಅವರು ವಾಸಿಸುತ್ತಿದ್ದಂತಹ ಸುತ್ತಮುತ್ತಲಿನ ಪರಿಸರ, ಅವರು ಬೆಳೆದಂತಹ ಒಂದು ವಾತಾವರಣ, ಆ ಜನರ ನಡುವೆ ಓಡಾಡಿ ನೋಡಿದ ಅನುಭವಿಸಿದ ಬದುಕು, ಅವರು ಪಟ್ಟಂಥ ಪಾಡು, ವಿಶೇಷವಾಗಿ ಬಡತನ, ನೋವು, ಆ ಗೆಳೆಯರ ಬಳಗ, ಓದಿಕೊಂಡಂತಹ ಒಂದು ಜ್ಞಾನದ ಸಂಪತ್ತು, ಇದೆಲ್ಲದರ ಸಾರ ಬೇಂದ್ರೆ ಕಾವ್ಯದ ಪ್ರಾಣ ಅಂತ ಹೇಳ್ಬೋದು. ಇಲ್ಲಿ ಅವರ ಬಹುತೇಕ ಕಾವ್ಯಗಳು, ಅಸಂಖ್ಯ ಕಾವ್ಯಗಳು, ಸುಮಾರು ಅಂದರೆ 2000 ಪದ್ಯಗಳನ್ನು ಬೇಂದ್ರೆಯವರು ಬರೆದಿದ್ದಾರೆ.
ನಾನು ಅಷ್ಟನ್ನು ನಾನು ಸುಮಾರು ಅಂತ ಹೇಳಿದ್ದೆ ಅಷ್ಟೇ ಸರ್, ನಾನು ಖಚಿತವಾಗಿ ಹೇಳಿಲ್ಲ. ಅದೇ ಸರ್, ಅವರಲ್ಲಿ ಆಗ ಓದಿಕೊಂಡಂಥ ಒಂದು ಜ್ಞಾನ ಸಂಪತ್ತು ಇದೆಲ್ಲ ಒಂದು ಬೇಂದ್ರೆ ಕಾವ್ಯದ ಪ್ರಾಣ ಅಂತ ಹೇಳ್ಬೋದು. ಬಹುತೇಕ ಅವರ ಒಂದು ಕವಿತೆಗಳಲ್ಲಿ ಈ ಬೆಳಕು ಅನ್ನೋ ಒಂದು ಕವಿತೆ ಬಂದಾಗ ಅಲ್ಲಿ ಬೆಳಕು ಬೆಳಕಾಗಿ ಬರೋದಿಲ್ಲ, ಬೇರೆ ಇನ್ನೇನೋ ಒಂದು ಅರ್ಥವನ್ನು ಆ ಬೆಳಕು ಕವಿತೆಯಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ. ಬೇಂದ್ರೆಯವರೇ ಹೇಳಿದಾಗೆ ಇದು ಬರೀ ಬೆಳಗಲ್ಲೋ ಅಣ್ಣ ಅನ್ನೋ ಒಂದು ಮಾತನ್ನು ಸಹ ಅವರು ಆ ಒಂದು ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಶ್ರಾವಣ ಮಾಸವಾಗಿ ಅಲ್ಲಿ ಬರೋದಿಲ್ಲ, ಅದು ಬೇರೆ ಬೇರೆ ಅರ್ಥವನ್ನು ಅದು ಹೇಳ್ತಾ ಹೋಗ್ತದೆ. ಈ ರೀತಿ ಅಂದರೆ ಬೇಂದ್ರೆಯವರು ಒಂದು ವಸ್ತುವನ್ನು, ಒಂದು ವಿಷಯವನ್ನು ಒಂದೇ ರೀತಿಯಲ್ಲಿ ನೋಡುವಂತಹ ಅಥವಾ ಆ ಚರ್ಚೆ ಮಾಡುವಂಥ ಒಂದು ವಿಚಾರಕ್ಕೆ ಹೋಗೋದಿಲ್ಲ, ಬೇರೆ ಬೇರೆ ಅರ್ಥಗಳು ಸಹ ಅಲ್ಲಿ ಬರ್ತವೆ. ಉದಾಹರಣೆಗೆ ನಾನು ಶ್ರಾವಣ ಪದ್ಯವನ್ನು ನಾನೇನಾದರೂ ಮಾತಾಡ್ತಾ ಹೋದಾಗ ಅಲ್ಲೇನು ಮಾಡ್ತಾರೆ ಅಂದರೆ, ಅವರು ಅಗೋ ಅಲ್ಲಿ ದೂರದಲ್ಲಿ ನೆಲದ ಮುಗಿಲ ಮಗ್ಗುಲಲ್ಲಿ ಹಸುರಿನ ಹಸುಗೂಸದೊಂದು ಆಗ ಈಗ ಹೊರಳುತ್ತಿಹುದು, ಏನೋ ಎಂತೋ ಹೊರಳುತ್ತಿಹುದು, ಆ ಹಸಿರ ಒಳಗೆ ಹೊರಗೆ ನೀರ ಬೆಳಕು ತುಣುಕು ಮಿಣುಕು ಅಲ್ಲಿಂದ ಬಂದೆಯ ಅನ್ನೋ ಒಂದು ಮಾತನ್ನು ಬೇಂದ್ರೆಯವರು ಹೇಳ್ತಾರೆ. ಅಂದರೆ ಇಲ್ಲಿ ಶ್ರಾವಣ ಮಾಸವನ್ನು ಅಥವಾ ಶ್ರಾವಣವನ್ನು ಕುರಿತು ಪದ್ಯವನ್ನು ಬರೆದಿದ್ದಾರೆ. ಆದರೆ ಅವರಲ್ಲಿ ಒಂದು ಶ್ರಾವಣವನ್ನು ಈ ನಾಡಿಗೆ ಅಥವಾ ಈ ರಾಷ್ಟ್ರಕ್ಕೆ ಮಗುವಿನ ರೂಪದಲ್ಲಿ ಕರೆತರುವಂತಹದ್ದನ್ನು ಈ ಒಂದು ಶ್ರಾವಣ ಪದ್ಯದಲ್ಲಿ ಹೇಳೋದನ್ನು ನೋಡ್ಬೋದು. ಕುಟುಂಬದ ನೆಲೆಯಲ್ಲಿ, ತಂದೆ ತಾಯಿಯವರ ಒಂದು ಕುಟುಂಬದ ನೆಲೆಯಲ್ಲಿ ಮಗುವಿನ ರೂಪದಲ್ಲಿಯೂ ಒಂದು ಶ್ರಾವಣವನ್ನು ಅವರು ಹೇಳೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇನ್ನೂ ಶ್ರಾವಣ ಪದ್ಯಗಳು ಬೇರೆ ಬೇರೆ ಅರ್ಥಗಳನ್ನು ಹೇಳುವಂಥ ಶ್ರಾವಣ ಪದ್ಯಗಳನ್ನು ಅವರು ಬರೆದಿದ್ದಾರೆ. ಸಂತೋಷವನ್ನು, ಪ್ರಕೃತಿಯನ್ನು ಕುರಿತು ಹೇಳಿರುವಂಥ ಪದ್ಯಗಳು ಇದ್ದಾವೆ. ಮತ್ತು ಭಯಾನಕ ಮತ್ತು ಒಂದು ಭಯ ಹುಟ್ಟಿಸುವ ಅಂತಹ ಒಂದು ಪದ್ಯಗಳನ್ನು ಸಹ ಹೇಳಿದ್ದಾರೆ. ಮತ್ತು ಈ ನಾಡಿಗೆ ಸ್ವತಂತ್ರ ಬಂದಂತಹ ವಿಚಾರವನ್ನು ಸಹ ಕುರಿತು ಶ್ರಾವಣ ಪದ್ಯದಲ್ಲಿ ಬೇಂದ್ರೆಯವರು ಹೇಳಿರೋದನ್ನು ನಾವು ನೋಡ್ಬೋದು. ಈ ರೀತಿ ಶ್ರಾವಣ ಪದ್ಯವನ್ನೇ ಇಟ್ಟುಕೊಂಡು ಬೇರೆ ಬೇರೆ ಅರ್ಥಗಳನ್ನು ಬರೋ ರೀತಿಯಲ್ಲೂ ಬರೆದಿರೋದನ್ನು ನಾವು ಬೇಂದ್ರೆ ಪದ್ಯಗಳಲ್ಲಿ ನಾವು ಅಧ್ಯಯನ ಮಾಡ್ಬೋದು. ಹಾಗೆ ಬೇಂದ್ರೆಯವರು ಪ್ರಮುಖವಾಗಿ ರೂಪಕಗಳಲ್ಲಿ, ಪ್ರಾಸಗಳಲ್ಲಿ ಮಾತಾಡೋದನ್ನು ನಾವು ನೋಡ್ಬೋದು. ಅದಕ್ಕೆ ನಾನು ಉದಾಹರಣೆಯಾಗಿ ಆ ಪದ್ಯಗಳನ್ನು ನಾನು ಹೇಳೋದೇ ಆದರೆ, ನೆನಪಿನ ಓರಿಯೊಳಗ ಮಿಣುಕುತಾವ ಎಣ್ಣೆ ದೀಪ, ಎಲ್ಲಿಗೆ ಹೋದವೋ ಗೆಳೆಯ ಆ ಕಾಲ. ಈ ರೀತಿ ಒಂದು ಅಂದರೆ ನೆನಪನ್ನು ಮಾಡಿಕೊಳ್ಳುವಂತಹದ್ದನ್ನು ಈ ರೀತಿ ರೂಪಕದಲ್ಲೂ ಹೇಳುವಂತಹ ಒಂದು ವಿಚಾರವನ್ನು ಬೇಂದ್ರೆಯವರು ಮಾತಾಡೋದನ್ನು ನೋಡ್ಬೋದು. ಮುಗಿಲ ಮಾರಿಗೆ ರಾಗರತಿಯ ನಂಜ ಹೇರಿತ್ತ, ಆಗ ಸಂಜೆಯಾಗಿತ್ತ. ಇದು ಒಂದು ರೂಪಕದಲ್ಲಿ ಸೂರ್ಯ ಮುಳುಗುವಂತಹ ಒಂದು ಸಮಯವನ್ನು ಸಹ ಈ ರೀತಿ ರೂಪಕದಲ್ಲಿ ಅವರು ಮಾತಾಡೋದನ್ನು ನೋಡ್ತಾ ಹೋಗ್ಬೋದು. ಕೊನೆಗೆ ಅವರು ಬಡತನದ ಬಲಿಯಾಗ, ಕರುಳಿನ ಕೊಲೆಯಾಗ, ಬಾಳ್ವಿಯ ಒಲೆ ಮ್ಯಾಗ, ಸುಟ್ಟ ಅಪ್ಪಳದಂಗ, ಸೊರಗಿದ ಸೊಪ್ಪಾಂಗ, ಬಂತಂತು ಮುಪ್ಪು ಬೇಗ ಅನ್ನುವ ಮಾತನ್ನು ಸಹ ಇಲ್ಲೂ ಸಹ ಅವರು ರೂಪಕಗಳನ್ನು ಬಳಸಿ ಮನುಷ್ಯ ಬದುಕಿನ ಒಂದು ಸ್ಥಿತ್ಯಂತರವನ್ನು ಸಹ ಹೇಳುವಂಥ ಒಂದು ವಿಚಾರವನ್ನು ಸಹ ಹೇಳ್ತಾ ಹೋಗ್ತಾರೆ. ಹಾಗೆ ಬೇಂದ್ರೆಯವರು ಪ್ರಮುಖವಾಗಿ ಕಾವ್ಯ ಅನ್ನೋದಕ್ಕೆ ಇವತ್ತಿನ ಕಾಲದಲ್ಲಿರ್ಬೋದು ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ ಕಾವ್ಯ ಓದೋದು ಅಂದರೆ ಬಹಳ ಕಷ್ಟ. ಈ ವಿದ್ಯಾರ್ಥಿಗಳಿರ್ಬೋದು, ಓದುಗರಿರ್ಬೋದು, ನಮಗೆ ಕಾವ್ಯ ಓದೋದೇ ಕಷ್ಟ ಅನ್ನೋ ಒಂದು ಪರಿಸ್ಥಿತಿ, ಈ ರೀತಿಯ ಒಂದು ಚರ್ಚೆ ನಡೀತಾ ಇರ್ತದೆ. ಆದರೆ ಬೇಂದ್ರೆಯವರೇ ಹೇಳಿದಾಗೆ ಇದು ಆ ಥರದ ಒಂದು ಕಾವ್ಯ ಅನ್ನೋದು ಕಷ್ಟಕರವಾದಂಥದ್ದೇನಲ್ಲ. ಅವರೇ ಹೇಳಿದ್ದು ಕಂಪಿನ ಕರೆ ಇದು, ಬಾ ಭೃಂಗವೇ ಬಾ ವಿರಾಗಿ ಎಂದದಿ ಅಂತ. ಈ ರೀತಿ ಅಂದರೆ ಕಾವ್ಯವನ್ನು ಒಂದು ಕೌಟುಂಬಿಕ ನೆಲೆಯಲ್ಲಿ ಪ್ರೀತಿಯಿಂದ ಆತ್ಮೀಯತೆಯಿಂದ ಬರಮಾಡಿಕೊಳ್ಳಬೇಕೇ ವಿನಃ ಅದನ್ನು ನಾವು ಭಯಾನಕ ರೀತಿಯಲ್ಲಿಯೋ ಅಥವಾ ಭಯದ ರೀತಿಯಲ್ಲಿಯೋ ಕಾವ್ಯವನ್ನು ನೋಡಬಾರ್ದು. ಅದನ್ನು ನಾವು ಪ್ರೀತಿಯಿಂದ ಆಹ್ವಾನಿಸಬೇಕು ಅನ್ನೋ ಮಾತನ್ನು ಸಹ ಬೇಂದ್ರೆಯವರೇ ಹೇಳಿರೋದನ್ನು ನಾವು ಒಂದು ಪದ್ಯದ ಮೂಲಕನೂ ಹೇಳ್ತಾ ಹೋಗ್ಬೋದು. ಹೀಗೆ ಬೇಂದ್ರೆಯವರು ಒಂದು ವಸ್ತುವನ್ನು, ಒಂದು ಪದವನ್ನು ಅದೇ ರೀತಿಯಲ್ಲಿ ನೋಡಲ್ಲ ಅನ್ನೋದಕ್ಕೆ ನಾನೊಂದು ಕೊನೆಯದೊಂದು ಪದ್ಯವನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಬಾಳ ಗೊನೆಯು ಬಾಗಿದೆ, ಬಾಳ ಗೊನೆಯು ಬಾಗಿದೆ,
ಇರಲಿ ಬಾಳು ಇಡಿಗಾಳಿನಂತೆ, ಇರಲಿ ಬಾಳು ಇಡಿಗಾಳಿನಂತೆ, ಮಾಡದಿರು ಬಾಳನ್ನು ಬೇಳೆಯಂತೆ. ಈ ರೀತಿಯ ಒಂದು ಅರ್ಥಗಳನ್ನು ಬರುವಂತಹ ಪದ್ಯಗಳನ್ನು ಬೇಂದ್ರೆಯವರು ಅಸಂಖ್ಯ ಪದ್ಯಗಳನ್ನು ಬರೆದಿದ್ದಾರೆ. ನಾನು ಇಷ್ಟನ್ನು ಈ ಒಂದು ನನ್ನ ಒಂದು ಅಧ್ಯಯನದಲ್ಲಿ ಮಾಡಿರೋದನ್ನು ಹೇಳಿರೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟಂತಹ ಹಾಗೂ ನೀವೆಲ್ಲರೂ ಈ ಒಂದು ವಿಚಾರವನ್ನು ಕೇಳಿದಂಥವ್ರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ನಮಸ್ಕಾರ.